ಹಲೋ ಫ್ರೆಂಡ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಡಿಸೆಂಬರ್ 7 ಮತ್ತು 8ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ನ್ಯಾಷನಲ್ ಬ್ಯಾಂಬೂ ಮಿಷನ್. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಹಾಗೆಯೇ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ನವರು ಇದೀಗ ಒಂದು ಅಡ್ವೈಸರಿ ಗ್ರೂಪನ್ನು ಫಾರ್ಮ್ ಮಾಡಿದ್ದಾರೆ. ಯಾತಕ್ಕೆ ಅಂದರೆ ನ್ಯಾಷನಲ್ ಬ್ಯಾಂಬೂ ಮಿಷನ್, ದ ರೀಸ್ಟ್ರಕ್ಚರ್ಡ್ ನ್ಯಾಷನಲ್ ಬ್ಯಾಂಬೂ ಮಿಷನ್ನ ಅಡಿಯಲ್ಲಿ ಬ್ಯಾಂಬೂ ಸೆಕ್ಟರನ್ನು ಡೆವಲಪ್ಮೆಂಟ್ ಮಾಡುವಂಥದ್ದನ್ನು ಸ್ಟ್ರೀಮ್ಲೈನ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಅಡ್ವೈಸರಿ ಗ್ರೂಪನ್ನು ಫಾರ್ಮ್ ಮಾಡಿದ್ದಾರೆ. ಹಾಗಾಗಿ ಇದರ ಹಿನ್ನೆಲೆಯಲ್ಲಿ ನ್ಯಾಷನಲ್ ಬ್ಯಾಂಬೂ ಮಿಷನ್ನ ಬಗ್ಗೆ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ರೀಸ್ಟ್ರಕ್ಚರ್ಡ್ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅನ್ನುವಂಥದ್ದು 2018-19 ಸಾಲಿನಲ್ಲಿ ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿ, ಅಂದರೆ ಕೇಂದ್ರ ಪುರಸ್ಕೃತ ಯೋಜನೆಯಾಗಿ ಜಾರಿಗೆ ಬಂತು. ಮೇನ್ಲಿ ಇದು ಬ್ಯಾಂಬೂ ಸೆಕ್ಟರನ್ನು, ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಆಫ್ ಬ್ಯಾಂಬೂ ಸೆಕ್ಟರನ್ನು ಡೆವಲಪ್ ಮಾಡೋದ್ರ ಕಡೆ ಫೋಕಸ್ ಮಾಡುತ್ತೆ. ಹಾಗೆಯೇ ಕನ್ಸ್ಯೂಮರ್ಸ್ಗಳಿಂದ ಹಿಡಿದು ಪ್ಲ್ಯಾಂಟಿಂಗ್ ಮೆಟೀರಿಯಲ್ನಿಂದ ಸ್ಟಾರ್ಟ್ ಮಾಡಿ ಪ್ಲ್ಯಾಂಟೇಷನ್ ಆಗಿರ್ಬೋದು, ಕಲೆಕ್ಷನ್ ಫೆಸಿಲಿಟೀಸ್ ಫಾರ್ ಕಲೆಕ್ಷನ್, ಕ್ರಿಯೇಷನ್ ಆಫ್ ಫೆಸಿಲಿಟೀಸ್ ಫಾರ್ ಕಲೆಕ್ಷನ್ ಆಗಿರ್ಬೋದು, ಅಗ್ರಿಗೇಷನ್, ಪ್ರೊಸೆಸಿಂಗ್, ಮಾರ್ಕೆಟಿಂಗ್, ಇವೆಲ್ಲದರ ಬಗ್ಗೆ ಕೂಡ ಇದು ಈ ಒಂದು ಕಂಪ್ಲೀಟ್ ವ್ಯಾಲ್ಯೂ ಚೈನನ್ನು ಡೆವಲಪ್ ಮಾಡುವಂಥದ್ದು ಇದರ ಉದ್ದೇಶ ಆಗುತ್ತೆ. ಹಾಗೆಯೇ ಏರಿಯಾ ಅಂಡರ್ ಬ್ಯಾಂಬೂ ಪ್ಲ್ಯಾಂಟೇಷನ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡಬೇಕು ನಾನ್ ಫಾರೆಸ್ಟ್ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಲ್ಯಾಂಡ್ಸ್ಗಳಲ್ಲಿ, ಸೊ ದಟ್ ಫಾರ್ಮರ್ಸ್ಗಳಿಗೆ ಬರುವಂಥ ಇನ್ಕಮನ್ನು ಸಪ್ಲಿಮೆಂಟ್ ಮಾಡುವಂಥದ್ದು. ಹಾಗೆಯೇ ಸ್ಕಿಲ್ಸ್ ಆಫ್ ಟ್ರೆಡಿಷನಲ್ ಬ್ಯಾಂಬೂ ಕ್ರಾಫ್ಟ್ಸ್ಮನ್ಶಿಪ್ ಏನಿದೆ ಅದನ್ನು ಕೂಡ ಅಪ್ಗ್ರೇಡ್ ಮಾಡುವಂಥದ್ದನ್ನು ಇದರ ಅಡಿಯಲ್ಲಿ ಕಾಣಬಹುದು. ಇನ್ನು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಈ ಯೋಜನೆ ಜಾರಿಗೆ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಅನ್ನುವಂಥದ್ದು ತಿಳಿದಿರಲಿ. ಹಾಗಾದರೆ ಪೊಟೆನ್ಷಿಯಲ್ ಆಫ್ ಬ್ಯಾಂಬೂ ಏನು, ಯಾಕೆ ಇಷ್ಟೆಲ್ಲ ಯೋಜನೆಗಳನ್ನು ಬ್ಯಾಂಬೂವನ್ನು ಉಳಿಸೋದಕ್ಕೆ, ಅದನ್ನು ಡೆವಲಪ್ ಮಾಡಲಿಕ್ಕೆ ತರ್ತೇವೆ ಅಂತ ಅಂದರೆ, ಬ್ಯಾಂಬೂ ಇಂಡಸ್ಟ್ರಿ ಅನ್ನುವಂಥದ್ದು ಮಲ್ಟಿಪಲ್ ಅವೆನ್ಯೂಸ್ ಆಫ್ ರಿಸೋರ್ಸ್ ಯುಟಿಲೈಸೇಷನನ್ನು ಓಪನ್ ಮಾಡ್ತಾ ಇದೆ. ಒಂದು ಫೇಸ್ ಆಫ್ ಚೇಂಜನ್ನು ಈಗ ವಿಟ್ನೆಸ್ ಮಾಡ್ತಾ ಇದೆ. ಸಾಕಷ್ಟು ರಿಸೋರ್ಸ್ ಯುಟಿಲೈಸೇಷನಿನ ಮಲ್ಟಿಪಲ್ ಅವೆನ್ಯೂಸ್ಗಳು ಇದಕ್ಕೆ ಅಂತ ಹೇಳಿ ಓಪನ್ ಆಗ್ತಾ ಇದೆ. ಬ್ಯಾಂಬೂ ಅನ್ನೋದು ಒಂದು ವರ್ಸಟೈಲ್ ಗ್ರೂಪ್ ಆಫ್ ಪ್ಲಾಂಟ್ಸ್ ಆಗಿದ್ದು ಎಕಲಾಜಿಕಲ್, ಎಕನಾಮಿಕ್ ಮತ್ತು ಲೈವ್ಲಿಹುಡ್ ಸೆಕ್ಯೂರಿಟಿಯನ್ನು ನೀಡುವಂಥ ಒಂದು ರೀತಿಯ ವರ್ಸಟೈಲ್ ಗ್ರೂಪ್ ಆಫ್ ಪ್ಲಾಂಟ್ಸ್ ಆಗಿದೆ. ಒಂದು ರೀತಿಯ ಗ್ರೀನ್ ಸ್ಟೀಲ್ ಅಂತ ಕೂಡ ಇದನ್ನು ಕರೀಬಹುದು. ಇನ್ನು ಭಾರತದಲ್ಲಿ ಬ್ಯಾಂಬೂ ಪ್ರೊಡಕ್ಷನಿನ ಸ್ಥಿತಿಗತಿ ಹೇಗಿದೆ ಅಂತ ಅಂದರೆ, ಇಂಡಿಯಾದಲ್ಲಿ ಹೈಯೆಸ್ಟ್ ಏರಿಯಾ ಆಫ್ ಅಂಡರ್ ಬ್ಯಾಂಬೂ ಇರ್ತಕ್ಕಂಥದ್ದು, ಹಾಗೆ ಸೆಕೆಂಡ್ ರಿಚೆಸ್ಟ್ ಕಂಟ್ರಿ ಆಗಿದೆ ಆಫ್ಟರ್ ಚೈನಾ ಇನ್ ಟರ್ಮ್ಸ್ ಆಫ್ ಬ್ಯಾಂಬೂ ಡೈವರ್ಸಿಟಿ. 136 ಸ್ಪೀಸೀಸ್ಗಳನ್ನು ಒಳಗೊಂಡು ಬ್ಯಾಂಬೂ ಡೈವರ್ಸಿಟಿಯಲ್ಲಿ ಸೆಕೆಂಡ್ ರಿಚೆಸ್ಟ್ ಕಂಟ್ರಿ ಅಂತ ಕೂಡ ಗುರುತಿಸ್ಕೊಳ್ಳುತ್ತೆ. ಹಾಗಾಗಿ ಏರಿಯಾ ಅಂಡರ್ ಕಲ್ಟಿವೇಷನನ್ನು ಇನ್ಕ್ರೀಸ್ ಮಾಡುವಂಥದ್ದು ಮತ್ತು ಬ್ಯಾಂಬೂ ಚೈನ್ ಏನಿದೆ ಓವರ್ ಆಲ್ ಆಗಿ ವ್ಯಾಲ್ಯೂ ಚೈನ್ ಅದನ್ನು ಬೆಟರೈಸ್ ಮಾಡುವಂಥದ್ದು ಬಹುಮುಖ್ಯ ಆಗುತ್ತೆ. ಸೊ ದಟ್ ಇಟ್ ವಿಲ್ ಆ್ಯಕ್ಟ್ ಆಸ್ ಅ ಗ್ರೀನ್ ಸ್ಟೀಲ್ ಮತ್ತು ಸಾಕಷ್ಟು ಬೇರೆ ಬೇರೆ ಸೋರ್ಸಸ್ ಆಫ್ ಇನ್ಕಮ್ಗೆ ಕಾರಣ ಆಗುತ್ತೆ ಮತ್ತು ಕ್ಲೈಮೇಟ್ ಓರಿಯೆಂಟೆಡ್ ಆಗಿ ಇರುತ್ತೆ. ಹಾಗಾದರೆ ಬ್ಯಾಂಬೂವನ್ನು ಪ್ರಮೋಟ್ ಮಾಡಲಿಕ್ಕೆ ಭಾರತದಲ್ಲಿ ತಂದಿರತಕ್ಕಂಥ ಇನಿಷಿಯೇಟಿವ್ಸ್ಗಳ ಬಗ್ಗೆ ಒಮ್ಮೆ ಗಮನ ಹರಿಸೋದಾದರೆ, ಬ್ಯಾಂಬೂ ಕ್ಲಸ್ಟರ್ಸ್ ಅನ್ನುವಂಥ ಒಂದು ಇನಿಷಿಯೇಟಿವನ್ನು ತರಲಾಗಿದೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ನ ಕಡೆಯಿಂದ. ಹಾಗೆಯೇ MSPಯನ್ನು ಹೈಕ್ ಮಾಡಿರ್ತಕ್ಕಂಥದ್ದು, ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್ ಆಫ್ ಪ್ಲಾಂಟ್ ಆರಿಜಿನ್ ಅಂತ ಹೇಳಿ ಏನಿದೆ, ಅಂದರೆ ಬ್ಯಾಂಬೋ, ಕೇನ್ಸ್, ಫಾಡರ್, ಲೀವ್ಸ್ ಇವೆಲ್ಲವಕ್ಕೂ ಕೂಡ MFPಯನ್ನು ಅಂದರೆ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಏನಿದೆ ಇದರ MSPಯನ್ನು ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು. 1927 ಇಂಡಿಯನ್ ಫಾರೆಸ್ಟ್ ಆ್ಯಕ್ಟನ್ನು ತಿದ್ದುಪಡಿ ಮಾಡಿ 2017ರಲ್ಲಿ ಬ್ಯಾಂಬೂವನ್ನು ಟ್ರೀ ಕೆಟಗರಿಯಿಂದ ರಿಮೂವ್ ಮಾಡಿರ್ತಕ್ಕಂಥದ್ದು. ಹೀಗೆ ಹಲವಾರು ಮೆಷರ್ಸ್ಗಳನ್ನು ಬ್ಯಾಂಬೂ ಪ್ರೊಡಕ್ಷನ್ನಿನ ಏರಿಯಾವನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅಂತ ಹೇಳಿ ಭಾರತ ಸರ್ಕಾರ ತಂದಿರತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಮಹಾಪರಿನಿರ್ವಾಣ್ ದಿವಸ್ನ ಕುರಿತಂತೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಪ್ರಧಾನಮಂತ್ರಿ ಮೋದಿಯವರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿವಸದ ಹಿನ್ನೆಲೆಯಲ್ಲಿ ಅವರ ಒಂದು ಎಕ್ಸಾಂಪ್ಲರಿ ಸರ್ವೀಸನ್ನು ನೇಷನ್ಗೆ ನೆಲೆಸ್ಕೊಳ್ತಾ ಅವರಿಗೆ ಹೋಮೇಜನ್ನು ಸಲ್ಲಿಸಿರೋದನ್ನು ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಡಿಸೆಂಬರ್ 6ರಂದು ಪ್ರತಿ ವರ್ಷವೂ ಕೂಡ ನಾವು ಮಹಾಪರಿನಿರ್ವಾಣ ದಿವಸ್ ಅಂತ ಹೇಳಿ ಆಚರಿಸ್ತೇವೆ. ಹಾಗಾದರೆ ಏನಿದು ಪರಿನಿರ್ವಾಣ ಅಂತ ಹೇಳಿ ಓದೋದೇ ಆದರೆ, ಇಟ್ ಈಸ್ ಒನ್ ಆಫ್ ದಿ ಮೇಜರ್ ಪ್ರಿನ್ಸಿಪಲ್ಸ್ ಆಗಿದೆ, ಬುದ್ಧಿಸಮಿನ ಗೋಲ್ಸ್ ಕೂಡ ಆಗಿರ್ತಕ್ಕಂಥದ್ದು. ಇದು ಸಂಸ್ಕೃತದ ಟರ್ಮ್ನಲ್ಲಿ ರಿಲೀಸ್ ಆರ್ ಫ್ರೀಡಮ್ ಆಫ್ಟರ್ ಡೆತ್ ಅನ್ನುವಂಥ ಅರ್ಥವನ್ನು ನೀಡುತ್ತೆ, ಅಂದರೆ ಸಾವಿನ ನಂತರ ಸಿಗುವಂಥ ಸ್ವಾತಂತ್ರ್ಯ ಅನ್ನುವಂಥದ್ದು. ಬುದ್ಧಿಸ್ಟ್ ಟೆಕ್ಸ್ಟ್ ಮಹಾಪರಿನಿಬ್ಬಾಣ ಸುತ್ತದ ಪ್ರಕಾರ ದ ಡೆತ್ ಆಫ್ ಲಾರ್ಡ್ ಬುದ್ಧ ಅನ್ನುವಂಥದ್ದು ಅಟ್ ದಿ ಏಜ್ ಆಫ್ 80 ಏನಾಯಿತು, ಇದನ್ನು ಒರಿಜಿನಲ್ ಮಹಾಪರಿನಿರ್ವಾಣ ಅಂತ ಹೇಳಿ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಡಿಸೆಂಬರ್ 6ರಂತೂ ಪ್ರತಿ ವರ್ಷವೂ ಕೂಡ ಈ ಒಂದು ಅನ್ಫ್ಯಾಥಮಬಲ್ ಕಾಂಟ್ರಿಬ್ಯೂಷನನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸೊಸೈಟಿಗೆ ನೀಡಿದ್ದಾರೆ ಅದನ್ನು ಕಮೆಮೊರೇಟ್ ಮಾಡಲಿಕ್ಕೆ ಅಂಬೇಡ್ಕರ್ ಅವರ ಡೆತ್ತನ್ನು ನಾವು ಡೆತ್ ಆ್ಯನಿವರ್ಸರಿಯನ್ನು ಮಹಾಪರಿನಿರ್ವಾಣ ದಿವಸ್ ಅಂತ ಹೇಳಿ ಆಚರಿಸ್ತೇವೆ. ಇದರ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ, ಇವರೊಬ್ಬರು ಸೋಷಿಯಲ್ ರಿಫಾರ್ಮರ್ ಕೂಡ ಆಗಿದ್ದರು, ಜೂರಿಸ್ಟ್ ಕೂಡ ಆಗಿದ್ದರು, ಎಕನಾಮಿಸ್ಟ್ ಕೂಡ ಆಗಿದ್ದರು, ಆಥರ್ ಕೂಡ ಆಗಿದ್ದರು, ಹಾಗೆಯೇ ಸಾಕಷ್ಟು ಭಾಷೆಗಳನ್ನು ಮಾತಾಡುವಂಥ ಪಾಲಿಗ್ಲಾಟ್ ಕೂಡ ಆಗಿದ್ದರು. ಇಂಥದ್ದೇ ಒಂದು ಜೀನರ್ಗೆ ಇವರನ್ನು ನಾವು
ಸೀಮಿತಗೊಳಿಸೋದಕ್ಕೆ ಸಾಧ್ಯ ಆಗದಷ್ಟು ಮಹತ್ತರವಾಗಿ ಇದ್ದಂಥ ಒಬ್ಬ ನಾಯಕ ಅಂತಲೇ ಗುರುತಿಸ್ಕೊಳ್ತಾರೆ. 1891ರಲ್ಲಿ ಸೆಂಟ್ರಲ್ ಪ್ರಾವಿನ್ಸ್, ಈಗ ಅದು ಮಧ್ಯಪ್ರದೇಶದಲ್ಲಿದೆ, ಅಲ್ಲಿನ ಮಾವ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಮಾವ್ನಲ್ಲಿ ಅವರು ಜನಿಸ್ತಾರೆ. ಇವರ ಬ್ರೀಫ್ ಪ್ರೊಫೈಲನ್ನು ನೋಡೋದಾದರೆ ಭಾರತದ ಮೊದಲ ಲಾ ಮಿನಿಸ್ಟರ್ ಆಗಿ ಗುರುತಿಸ್ಕೊಳ್ತಾರೆ. ಹಾಗೆಯೇ ಭಾರತದ ಸಂವಿಧಾನದ ಕರಡು ರಚನಾ ಸಮಿತಿಯ ಚೇರ್ಮನ್ ಕೂಡ ಆಗಿದ್ದರು. ಹಾಗೆ ವೆಲ್ ನೋನ್ ಸ್ಟೇಟ್ಸ್ಮೆನ್ ಅಂತ ಕೂಡ ಇವರನ್ನು ಗುರುತಿಸಲಾಗುತ್ತೆ. ದಲಿತರಿಗಾಗಿ ಹೋರಾಡಿರ್ತಕ್ಕಂಥದ್ದು, ಸೋಷಿಯಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗಾಗಿ ಹೋರಾಡಿರ್ತಕ್ಕಂಥದ್ದು. ಹಾಗೆಯೇ ಇವತ್ತು ಭಾರತದಲ್ಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸನ್ನು ಭಾರತ ಸಂವಿಧಾನ ಅಡಾಪ್ಟ್ ಮಾಡಿಕೊಂಡು ವುಮೆನ್ ಕೂಡ ವೋಟಿಂಗ್ ರೈಟ್ಸ್ಗಳನ್ನು ಅಟ್ ದಿ ವೆರಿ ಫಸ್ಟ್ ನಮ್ಮ ಸಂವಿಧಾನ ಬಂದಾಕ್ಷಣ ಪಡ್ಕೊಂಡಿದ್ದಾರೆ ಅಂತ ಅಂದರೆ ಅದರಲ್ಲಿ ಕೂಡ ಇವರ ಕಾಂಟ್ರಿಬ್ಯೂಷನ್ ಬಹಳಷ್ಟಿದೆ. ಹಾಗೆಯೇ ಮಹದ್ ಸತ್ಯಾಗ್ರಹವನ್ನು 1927ರಲ್ಲಿ ಅಗೇನ್ಸ್ಟ್ ಹಿಂದೂಸ್ ಯಾರು ಮುನಿಸಿಪಲ್ ಬೋರ್ಡಿನ ನಿರ್ಧಾರವನ್ನು ಅಪೋಸ್ ಮಾಡ್ತಾಯಿದ್ರು ಆ ಒಂದು ಸತ್ಯಾಗ್ರಹವನ್ನು ಕೂಡ ಇವರು ಲೀಡ್ ಮಾಡಿದ್ದಾರೆ. ಹಾಗೆಯೇ ಇವರು ಆಲ್ 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್ಸಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ 3 ದುಂಡು ಮೇಜಿನ ಸಭೆಗಳಲ್ಲಿ ಭಾಗವಹಿಸಿದಂಥ ಭಾರತದ ನಾಯಕ ಅಂದರೆ ಅಂಬೇಡ್ಕರ್ ಅವರಾಗಿರ್ತಾರೆ. 1932ರಲ್ಲಿ ಮಹಾತ್ಮ ಗಾಂಧಿಯವರೊಟ್ಟಿಗೆ ಪೂನಾ ಪ್ಯಾಕ್ಟ್ಗೆ ಕೂಡ ಇವರು ಸಹಿ ಹಾಕ್ತಾರೆ. ಐಡಿಯಾ ಆಫ್ ಸಪ್ರೇಟ್ ಎಲೆಕ್ಟ್ರೇಟ್ಸ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸ್ ಅಂತ ಏನಿರುತ್ತೆ ಅದನ್ನು ಅಬಾಂಡನ್ ಮಾಡುತ್ತೆ ಈ ಒಂದು ಪೂನಾ ಪ್ಯಾಕ್ಟ್ 1932ರಲ್ಲಿ. ಆದರೆ ಇವರ ಒಂದು ಐಡಿಯಾಸ್ಗಳನ್ನು ಇವರೇನು ನೀಡ್ತಾರೆ ಅದರ ಮುಖಾಂತರವಾಗಿ ಭಾರತದ RBI ಅನ್ನುವಂಥದ್ದು ಕೂಡ ಫೌಂಡ್ ಆಗಿರ್ತಕ್ಕಂಥದ್ದು. ಇನ್ನು ಎಲೆಕ್ಷನ್ ಮತ್ತು ಇವರ ಡೆಸಿಗ್ನೇಷನ್ನ ವಿಚಾರಕ್ಕೆ ಬಂದರೆ 1937ರಲ್ಲಿ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯ MLA ಆಗಿ ಇವರು ಆಯ್ಕೆ ಆಗ್ತಾರೆ. ಸ್ವತಂತ್ರ ಭಾರತದ ಮೊದಲ ಲಾ ಮಿನಿಸ್ಟರ್ ಆಗಿ ಆಯ್ಕೆಯಾದಂಥವರು. ಹಿಂದೂ ಕೋಡ್ ಬಿಲ್ ಜಾರಿ ಆಗಲಿಲ್ಲ ಪಾರ್ಲಿಮೆಂಟ್ನಲ್ಲಿ ಅನ್ನುವಂಥ ಉದ್ದೇಶಕ್ಕಾಗಿ ಅವರು ರಾಜೀನಾಮೆಯನ್ನು ಕೂಡ ನೀಡುವಂಥದ್ದು. ಇನ್ನು ಹಿಂದುವಾಗಿ ಹುಟ್ಟಿ ದಲಿತರಾಗಿ ಹುಟ್ಟಿ ಸಾಕಷ್ಟು ಅನ್ಟಚಬಿಲಿಟಿಯನ್ನು ಫೇಸ್ ಮಾಡಿದಂಥ ಇವರು ಹಿಂದುವಾಗಿ ಹುಟ್ಟಿದ್ದೇನೆ ಆದರೆ ಹಿಂದುವಾಗಿ ಸಾಯೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಆಡಿ ಕಡೆಯ ಒಂದು ದಿನಗಳಲ್ಲಿ ಅವರು ಬುದ್ಧಿಸಮ್ಗೂ ಕೂಡ ಬದಲಾಗ್ತಾರೆ. ಇವರು ಕ್ಯಾಬಿನೆಟ್ನಿಂದ 1951ರಲ್ಲಿ ಹಿಂದೂ ಕೋಡ್ ಬಿಲ್ನ ವಿಚಾರದಲ್ಲಿ ಡಿಫರೆನ್ಸಸ್ ಬಂದಿದ್ದರಿಂದ ರಿಸೈನ್ ಮಾಡ್ತಾರೆ. 1956ರಲ್ಲಿ ಬುದ್ಧಿಸಮಿಗೆ ಕನ್ವರ್ಟ್ ಆಗ್ತಾರೆ. ಹಾಗೆಯೇ ಇವರಿಗೆ ಭಾರತ ರತ್ನವನ್ನು ಮರಣೋತ್ತರವಾಗಿ ಪೋಸ್ಟುಮಸ್ ಆಗಿ 1990ರಲ್ಲಿ ಇವರಿಗೆ ನೀಡಲಾಗುತ್ತೆ. ಇವರು ತಂದಿರತಕ್ಕಂಥ ಇಂಪಾರ್ಟೆಂಟ್ ವರ್ಕ್ಸ್ ಅಂದಾಗ ಜರ್ನಲ್ಸ್ಗಳನ್ನು ಮೂಕ್ ನಾಯಕ್, ಬಹಿಷ್ಕೃತ್ ಭಾರತ್, ಸಮತಾ, ಜನತಾ ಅನ್ನುವಂಥ ಜರ್ನಲ್ಸ್ಗಳನ್ನು ಬರೀತಿದ್ರು. ಹಾಗೆಯೇ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅನ್ನುವಂಥ ಒಂದು ಫೇಮಸ್ ಬುಕ್, ಹಾಗೆ ಬುದ್ಧ ಆರ್ ಕಾರ್ಲ್ ಮಾರ್ಕ್ಸ್ ಅನ್ನುವಂಥದ್ದು, ದಿ ಅನ್ಟಚಬಲ್, ಹೂ ಆರ್ ದೇ ಆ್ಯಂಡ್ ವೈ ದೇ ಹ್ಯಾವ್ ಬಿಕಮ್ ಅನ್ಟಚಬಲ್ಸ್, ಬುದ್ಧ ಆ್ಯಂಡ್ ಇಸ್ ಧಮ್ಮ, ದ ರೈಸ್ ಆ್ಯಂಡ್ ಫಾಲ್ ಆಫ್ ಹಿಂದೂ ವುಮೆನ್, ಈ ಎಲ್ಲ ಪುಸ್ತಕಗಳನ್ನು ಕೂಡ ಇವರು ಬರೆದಿದ್ದಾರೆ. 1956ರ ಡಿಸೆಂಬರ್ 6ರಂದು ಇವರು ನಿಧನ ಹೊಂದುತ್ತಾರೆ. ಹಾಗಾಗಿ ಡಿಸೆಂಬರ್ 6ನ್ನು ನಾವು ಮಹಾಪರಿನಿಬ್ಬಾಣ ದಿನ ಅಂಥೇಳಿ ಕರೆಯುವಂಥದ್ದು ಪ್ರತಿ ವರ್ಷವೂ ಕೂಡ. ಮುಂದಿನ ಆರ್ಟಿಕಲ್ ಗ್ಲೋಬಲ್ ಸ್ಟೇಟಸ್ ಆಫ್ ಬ್ಲ್ಯಾಕ್ ಸಾಯಿಲ್ಸ್ ಅಂತ ಹೇಳಿ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಗ್ಲೋಬಲ್ ಸ್ಟೇಟಸ್ ಏನನ್ನು ನೀಡ್ತಾ ಇದೆ ಬ್ಲ್ಯಾಕ್ ಸಾಯಿಲ್ಸ್ಗಳ ಕುರಿತಂತೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಕಾಣೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್, ಕನ್ಸರ್ವೇಷನ್, ಲ್ಯಾಂಡ್ ರಿಸೋರ್ಸಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. FAO ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಡಿಸೆಂಬರ್ 5 ಪ್ರತಿ ವರ್ಷವೂ ಕೂಡ ವರ್ಲ್ಡ್ ಸಾಯಿಲ್ ಡೇ ಅಂತ ಹೇಳಿ ಆಚರಿಸ್ತೇವೆ. 2022ರ ಡಿಸೆಂಬರ್ 5 ವರ್ಲ್ಡ್ ಸಾಯಿಲ್ ಡೇ ಅಂತ ಹೇಳಿ ಆಚರಿಸಿದ್ವಿ. ಗ್ಲೋಬಲ್ ಸ್ಟೇಟಸ್ ಆನ್ ಬ್ಲ್ಯಾಕ್ ಸಾಯಿಲ್ಸ್ ಅನ್ನುವಂಥ ಮೊದಲ ಒಂದು ರಿಪೋರ್ಟನ್ನು ಹೊರತರ್ತಾ ಇದೆ. ಬ್ಲ್ಯಾಕ್ ಸಾಯಿಲ್ಸ್ಗಳು ಗ್ರೇಟರ್ ರಿಸ್ಕ್ನಲ್ಲಿವೆ ಕ್ಲೈಮೇಟ್ ಕ್ರೈಸಿಸ್ನಿಂದಾಗಿ ಅನ್ನುವಂಥದ್ದು ನಮಗೆ ತಿಳಿದು ಬರ್ತಾ ಇದೆ. ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ, ಹಾಗೆ ಲ್ಯಾಂಡ್ ಯೂಸ್ ಚೇಂಜ್ ಅನ್ನುವಂಥದ್ದು ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ರಿಪೋರ್ಟ್ನಲ್ಲಿರ್ತಕ್ಕಂಥ ಮುಖ್ಯ ಅಂಶಗಳೇನು ಅನ್ನುವಂಥದ್ದನ್ನು ನೋಡೋದೇ ಆದರೆ ಮೊದಲಿಗೆ ಬ್ಲ್ಯಾಕ್ ಸಾಯಿಲಿನ ಮಹತ್ವವನ್ನು ತಿಳ್ಕೊಳ್ಳೋದಾದರೆ ಎಬಿಲಿಟಿ ಆಫ್ ದಿ ಸಾಯಿಲ್ಸ್ ಟು ರಿಮೂವ್ ಕಾರ್ಬನ್ ಫ್ರಮ್ ದಿ ಅಟ್ಮಾಸ್ಫಿಯರ್ ಮತ್ತು ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟ್ರಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳುವಂಥದ್ದು. ಕಾರ್ಬನ್ ಸೀಕ್ವೆಸ್ಟ್ರೇಷನ್, ಹೇಗೆ ಓಷನ್ಸ್ಗಳು ಕಾರ್ಬನನ್ನು ಸೀಕ್ವೆಸ್ಟ್ ಮಾಡ್ತವೆ, ಕಾರ್ಬನ್ ಸೀಕ್ವೆಸ್ಟ್ರೇಷನ್ಗೆ ಒಂದು ಮುಖ್ಯ ಸೋರ್ಸ್ ಆಗುತ್ತೆ, ಹಾಗೆ ಸಾಯಿಲ್ ಕೂಡ ಕಾರ್ಬನ್ ಸೀಕ್ವೆಸ್ಟ್ರೇಷನ್ಗೆ ಬಹುಮುಖ್ಯವಾದಂಥ ಒಂದು ಸೋರ್ಸ್ ಆಗಿರುತ್ತೆ. ಇದೊಂದು ಇಂಪಾರ್ಟೆಂಟ್ ಸೊಲ್ಯೂಷನ್ ಕೂಡ ಆಗುತ್ತೆ ಹ್ಯೂಮನ್ ಇಂಡ್ಯೂಸ್ಡ್ ಕ್ಲೈಮೇಟ್ ಚೇಂಜನ್ನು ಮಿಟಿಗೇಟ್ ಮಾಡಲಿಕ್ಕೆ. ಆದರೆ ಯಾವಾಗ ಸಾಯಿಲಿನ ಸ್ಥಿತಿಗತಿ ಹಾಳಾಗುತ್ತೆ, ಸಾಯಿಲ್ ಬೆಟರ್ ಆಗಿರೋದಿಲ್ಲ, ಸಾಯಿಲನ್ನು ಕಳ್ಕೊಳ್ತಾ ಹೋಗ್ತೇವೆ, ಆಗ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಕೂಡ ಆಗದೇ ಇರುವಂತೆ ಮತ್ತಷ್ಟು ಕ್ಲೈಮೇಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂಥದ್ದನ್ನು ಕಾಣ್ಬೋದಾಗುತ್ತೆ. ಹಾಗೆಯೇ ಇನ್ಹೆರೆಂಟ್ ಫರ್ಟಿಲಿಟಿ ಆಫ್ ದಿ ಸಾಯಿಲ್ಸ್ ಅನ್ನುವಂಥದ್ದು ಮೆನಿ ಕಂಟ್ರೀಸ್ಗಳಲ್ಲಿ ಇವುಗಳನ್ನು ಫುಡ್ ಬ್ಯಾಸ್ಕೆಟ್ ಆಗಿ ಮಾಡುವಂತೆ ಆಗುತ್ತೆ ಮತ್ತು ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡೋದ್ರಲ್ಲಿ, ಗ್ಲೋಬಲ್ ಫುಡ್ ಸಪ್ಲೈಯನ್ನು ಎಸೆನ್ಷಿಯಲ್ ಆಗಿ ಬೇಕಾದಂಥದ್ದನ್ನು ನೀಡೋದ್ರಲ್ಲಿ ಇದರ ಪಾತ್ರ ಬಹುಮುಖ್ಯವಾಗಿದೆ. ಒಂದು ವೇಳೆ ಸಾಯಿಲ್ಸ್ಗಳು ತಮ್ಮ ನ್ಯೂಟ್ರಿಯೆಂಟ್ಸ್ಗಳನ್ನು ಕಳ್ಕೊಳ್ತಾ ಹೋಯಿತು, ಬ್ಲ್ಯಾಕ್ ಸಾಯಿಲ್ಸ್ಗಳು ಹಾಳಾಗ್ತಾ ಹೋಯಿತು ಅಂತ ಅಂದರೆ ಇದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ನಮಗೆ ಸಾಕಷ್ಟು ಇರ್ತಕ್ಕಂಥದ್ದು. ಬ್ಲ್ಯಾಕ್ ಸಾಯಿಲ್ಸ್ಗಳು ಸಾಕಷ್ಟು ಪೊಟೆನ್ಷಿಯಲನ್ನು ಹೊಂದಿವೆ. 10% ಟೋಟಲ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅನ್ನುವಂಥದ್ದು ಗ್ಲೋಬಲಿ ಆಗ್ತಾ ಇರ್ತಕ್ಕಂಥದ್ದು ಬ್ಲ್ಯಾಕ್ ಸಾಯಿಲ್ಸ್ಗಳಲ್ಲಿಯೇ. ಮತ್ತು ಯುರೇಷಿಯಾ ಇವು ಹೈಯೆಸ್ಟ್ ಪೊಟೆನ್ಷಿಯಲನ್ನು ಓವರ್ 65%ನಷ್ಟು, ಹಾಗೆ ಲ್ಯಾಟಿನ್ ಅಮೆರಿಕ ಮತ್ತು ಕೆರಿಬಿಯನ್ 10% ಈ ಒಂದು ರೀತಿಯ ಬ್ಲ್ಯಾಕ್ ಸಾಯಿಲ್ಸ್ಗಳನ್ನು ಹೊಂದಿರತಕ್ಕಂಥದ್ದು. ಬ್ಲ್ಯಾಕ್ ಸಾಯಿಲ್ಸ್ಗಳು
2.86% ಆಫ್ ದಿ ಗ್ಲೋಬಲ್ ಪಾಪ್ಯುಲೇಷನ್ಗೆ ಮನೆ ಆಗಿರ್ತಕ್ಕಂಥದ್ದು. ಹಾಗೆಯೇ 17.36% ಆಫ್ ಕ್ರಾಪ್ ಲ್ಯಾಂಡನ್ನು ನಾವು ಬ್ಲ್ಯಾಕ್ ಸಾಯಿಲಲ್ಲಿ ಕಾಣ್ತೇವೆ. 8.05% ಆಫ್ ಗ್ಲೋಬಲ್ SOC ಸ್ಟಾಕ್ ಆಗಿರಬಹುದು ಮತ್ತು 30% ಆಫ್ SOC ಸ್ಟಾಕ್ ಆಫ್ ಗ್ಲೋಬಲ್ ಕ್ರಾಪ್ ಲ್ಯಾಂಡ್ ಇವೆಲ್ಲವೂ ಕೂಡ ಬ್ಲ್ಯಾಕ್ ಸಾಯಿಲ್ನಲ್ಲಿ ಇರ್ತಕ್ಕಂಥದ್ದು. ಬ್ಲ್ಯಾಕ್ ಸಾಯಿಲ್ಸ್ಗಳು ಒಂದಷ್ಟು ಕಡಿಮೆ ಪ್ರಮಾಣದಲ್ಲಿ ಇದ್ದರೂ ಕೂಡ ಇವು ಫುಡ್ ಸೆಕ್ಯೂರಿಟಿಯನ್ನು ಇಡೀ ಜಗತ್ತಿಗೆ ಎನ್ಶೂರ್ ಮಾಡೋದರಲ್ಲಿ ಬ್ಲ್ಯಾಕ್ ಸಾಯಿಲ್ಸ್ ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಹಾಗೆ ಗ್ಲೋಬಲ್ ಎಕಾನಮಿ ಕೂಡ ಇದರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದನ್ನು ಕಾಣಬಹುದು. ಗ್ಲೋಬಲಿ 2010ರಲ್ಲಿ 66% ಸನ್ಫ್ಲವರ್ ಸೀಡ್ಸ್, 51% ಸ್ಮಾಲ್ ಮಿಲ್ಲೆಟ್ಸ್ಗಳು, 42% ಶುಗರ್ ಬೀಟ್ ಆಗಿರ್ಬೋದು, 30% ವೀಟ್ ಆಗಿರ್ಬೋದು, 26% ಪೊಟ್ಯಾಟೋಸ್ಗಳು ಇವೆಲ್ಲವೂ ಕೂಡ ಬ್ಲ್ಯಾಕ್ ಸಾಯಿಲ್ನಿಂದಲೇ ಹಾರ್ವೆಸ್ಟ್ ಆಗಿತ್ತು. ಇನ್ನು ಸ್ಟೇಟಸ್ ಆಫ್ ಬ್ಲ್ಯಾಕ್ ಸಾಯಿಲ್ಸನ್ನು ನೋಡೋದೇ ಆದರೆ ಅವುಗಳು ಬ್ಲ್ಯಾಕ್ ಸಾಯಿಲ್ಸ್ಗಳು ಕ್ವಿಕ್ಲಿ ತಮ್ಮ SOC ಸ್ಟಾಕ್ಸ್ಗಳನ್ನು ಲೂಸ್ ಮಾಡ್ಕೊಳ್ತಾ ಇದೆ. 20-50% ಆಫ್ ದೇರ್ ಒರಿಜಿನಲ್ SOC ಸ್ಟಾಕನ್ನು ಈಗಾಗಲೇ ಕಳ್ಕೊಂಡಿದ್ದು, ಕಾರ್ಬನ್ ಅನ್ನುವಂಥದ್ದು ಅಟ್ಮಾಸ್ಫಿಯರಿಗೆ ರಿಲೀಸ್ ಆಗ್ತಾ ಇದೆ, ಮೋಸ್ಟ್ಲಿ ಕಾರ್ಬನ್ ಡೈಆಕ್ಸೈಡ್ನ ರೂಪದಲ್ಲಿ. ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ಎಕ್ಸಾಸರ್ಬೇಟ್ ಆಗೋದಕ್ಕೆ ಇದು ಕಾರಣ ಆಗ್ತಾ ಇದೆ. ಹಾಗೆ ಈ ರೀತಿ ಬ್ಲ್ಯಾಕ್ ಸಾಯಿಲ್ ಲಾಸಸ್ಸಿಗೆ ಕಾರಣ ಏನು ಅಂತ ಅಂದರೆ ಲ್ಯಾಂಡ್ ಯೂಸ್ನಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆ, ಅನ್ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ಗಳು ಮತ್ತು ಆಗ್ರೋ ಕೆಮಿಕಲ್ಸ್ಗಳನ್ನು ಎಕ್ಸೆಸಿವ್ ಆಗಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಮೋಸ್ಟ್ ಆಫ್ ದಿ ಬ್ಲ್ಯಾಕ್ ಸಾಯಿಲ್ಸ್ಗಳು ಇವತ್ತು ಮಾಡ್ರೇಟ್ ಇಂದ ಸಿವಿಯರ್ ಎರೋಷನ್ ಪ್ರೋಸೆಸ್ಸಿಗೆ ಅದರಿಂದ ಸಫರ್ ಆಗ್ತಾ ಇದೆ. ಅಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ ಇಂಬ್ಯಾಲೆನ್ಸಸ್ಗಳು ಕೂಡ ಆಗ್ತಾ ಇದೆ. ಹಾಗೆ ಅಸಿಡಿಫಿಕೇಷನ್, ಬಯೋಡೈವರ್ಸಿಟಿ ಲಾಸ್ ಇವೆಲ್ಲವೂ ಕೂಡ ಒಂದು ರೀತಿ ಬ್ಲ್ಯಾಕ್ ಸಾಯಿಲ್ ಹಾಳಾಗೋದಕ್ಕೆ ಕಾರಣ ಆಗ್ತದೆ. ಇನ್ನು ಫುಡ್ ಆ್ಯಂಡ್ ಫರ್ಟಿಲೈಸರ್ ಕ್ರೈಸಿಸ್ ಅನ್ನಂದರೆ ಸ್ಮಾಲ್ ಹೋಲ್ಡರ್ ಫಾರ್ಮರ್ಸ್ಗಳೇನಿದ್ದಾರೆ ಇವರು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಕಂಟ್ರೀಸ್ ಅಕ್ರಾಸ್ ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ, ಏಷ್ಯಾದ ಕಡೆಯಿಂದ ಬಂದಿರತಕ್ಕಂಥದ್ದು. ಇವರು ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ಗಳ ಒಂದು ಆಕ್ಸೆಸ್ಗೆ ಅವ್ರಿಗೆ ಕೊರತೆ ಇರುತ್ತೆ. ಹಾಗಾಗಿ ಕರೆಂಟ್ಲಿ ಅವರು 300% ಇನ್ಕ್ರೀಸನ್ನು ಫರ್ಟಿಲೈಸರ್ ಪ್ರೈಸಸ್ನಲ್ಲಿ ಇವತ್ತು ಕಾಣಬೇಕಾಗಿ ಬಂದಿದೆ. ಟುಡೇ ರೆಡ್ಯೂಸ್ಡ್ ಅವೈಲಬಿಲಿಟಿ ಮತ್ತು ಸೋರಿಂಗ್ ಫರ್ಟಿಲೈಸರ್ಸ್ ಪ್ರೈಸಸ್ಗಳಿಂದಾಗಿ ಇನ್ಕ್ರೀಸ್ಡ್ ಫುಡ್ ಪ್ರೈಸಸ್ ಮತ್ತು ಫುಡ್ ಇನ್ಸೆಕ್ಯೂರಿಟಿ ಅನ್ನುವಂಥದ್ದು ಕಾಡ್ತಾ ಇದೆ. ಹಾಗಾಗಿ ಫುಡ್ ಮತ್ತು ಫರ್ಟಿಲೈಸರ್ ಕ್ರೈಸಿಸ್ ಕೂಡ ಉಂಟಾಗುತ್ತೆ ಸಾಯಿಲ್ಸ್ಗಳು ಈ ರೀತಿ ತಮ್ಮ ನ್ಯೂಟ್ರಿಯೆಂಟ್ ವ್ಯಾಲ್ಯೂಯನ್ನು ಕಳ್ಕೊಳ್ತಾ ಹೋದಲ್ಲಿ. ಹಾಗಾಗಿ ಏನೆಲ್ಲ ಸಜೆಷನ್ಸ್ಗಳನ್ನು ನೀಡಲಾಗಿದೆ ಅಂತ ಅಂದರೆ ನ್ಯಾಚುರಲ್ ವೆಜಿಟೇಷನನ್ನು ಬ್ಲ್ಯಾಕ್ ಸಾಯಿಲ್ನಲ್ಲಿ ಪ್ರಿಸರ್ವ್ ಮಾಡುವಂಥದ್ದು. ಉದಾಹರಣೆಗೆ ಗ್ರಾಸ್ಲ್ಯಾಂಡ್, ಫಾರೆಸ್ಟ್, ವೆಟ್ಲ್ಯಾಂಡ್ಸ್ಗಳಂಥ ವೆಜಿಟೇಷನ್ಸ್ಗಳನ್ನು ಪ್ರಿಸರ್ವ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸಸ್ಟೈನಬಲ್ ಸಾಯಿಲ್ ಮ್ಯಾನೇಜ್ಮೆಂಟ್ ಅಪ್ರೋಚಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಮತ್ತು ಕ್ರಾಪ್ಡ್ ಬ್ಲ್ಯಾಕ್ ಸಾಯಿಲ್ಸ್ಗಳಲ್ಲಿ ಮುಖ್ಯವಾಗಿ ಈ ರೀತಿಯ ಮೆಥಡ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಹಾಗೆಯೇ ಸೇಫ್, ನ್ಯೂಟ್ರಿಷಿಯಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ ರಿಚ್ ಫುಡ್ಡನ್ನು ನಾವು ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಸಸ್ಟೈನಬಲ್ ವೇನಲ್ಲಿ. ಸೊ ದಟ್ ಸಾಯಿಲ್ ಡಿಗ್ರೇಡೇಷನನ್ನು ಅವಾಯ್ಡ್ ಮಾಡುವಂಥದ್ದು, ಗ್ರೀನ್ ಹೌಸ್ ಗ್ಯಾಸಸ್ಗಳ ಎಮಿಷನ್ಸ್ಗಳನ್ನು ಕಡಿಮೆ ಮಾಡುವಂಥದ್ದು, ಅಗ್ರಿಕಲ್ಚರ್ ಸಿಸ್ಟಮ್ ಪೊಲ್ಯೂಷನ್ಸ್ಗಳು ಏನಾಗುತ್ತೆ, ಅಗ್ರಿ ಫುಡ್ ಸಿಸ್ಟಮ್ಸ್ ಪೊಲ್ಯೂಷನ್ಸ್ ಅವುಗಳನ್ನು ಡಿಕ್ರೀಸ್ ಮಾಡೋದ್ರ ಕಡೆ ಗಮನವನ್ನು ಹರಿಸಬೇಕು. ಇನ್ನು ಬ್ಲ್ಯಾಕ್ ಸಾಯಿಲ್ ಅಂದರೆ ಏನು ಅಂತ ಅಂದರೆ ಇದು ಥಿಕ್ ಡಾರ್ಕ್ ಕಲರ್ಡ್ ಸಾಯಿಲ್ ಆಗಿದ್ದು ಆರ್ಗ್ಯಾನಿಕ್ ಮ್ಯಾಟರ್ನಲ್ಲಿ ಹೆಚ್ಚಿನ ಒಂದು ಆರ್ಗ್ಯಾನಿಕ್ ಮ್ಯಾಟ್ರನ್ನು ಇದು ಹೊಂದಿರುತ್ತೆ. ಇವು ಫರ್ಟೈಲ್ ಆಗಿರುತ್ತೆ, ಹಾಗೆಯೇ ಹೈ ಅಗ್ರಿಕಲ್ಚರಲ್ ಈಲ್ಡ್ಸ್ಗಳನ್ನು ನೀಡುವಂತೆ ಇರುತ್ತೆ. ಎಲಿವೇಟೆಡ್ ಮಾಯಿಶ್ಚರ್ ಸ್ಟೋರೇಜ್ ಕೆಪಾಸಿಟಿ ಕೂಡ ಇವಕ್ಕೆ ಇರುತ್ತೆ. ಇನ್ನು ಬ್ಲ್ಯಾಕ್ ಸಾಯಿಲ್ನಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶಗಳೇನು ಅಂದರೆ ಐರನ್, ಲೈಮ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್, ಅಲ್ಯೂಮಿನಿಯಂ, ಮೆಗ್ನೀಷಿಯಮ್ ಇವೆಲ್ಲವೂ ಕೂಡ ಹೆಚ್ಚಿನದಾಗಿರುತ್ತೆ. ಆದರೆ ಕಡಿಮೆ ಏನಿರುತ್ತೆ ಅಂದರೆ ನೈಟ್ರೋಜನ್ ಕಡಿಮೆ ಇರುತ್ತೆ ಮತ್ತು ಫಾಸ್ಫರಸ್ ಕಡಿಮೆ ಇರುತ್ತೆ ಈ ಬ್ಲ್ಯಾಕ್ ಸಾಯಿಲ್ಸ್ಗಳಲ್ಲಿ. ಒಂದು ವೇಳೆ ಪ್ರಿಲಿಮ್ಸ್ನಲ್ಲಿ ಬ್ಲ್ಯಾಕ್ ಸಾಯಿಲ್ಸ್ಗಳ ಕುರಿತಂತೆ ಮಾಹಿತಿಯನ್ನು ಕೇಳಿದಾಗ ಅಥವಾ ಪ್ರಶ್ನೆಯನ್ನು ನೀಡಿದ್ರೆ ಈ ಅಂಶಗಳು ಗೊತ್ತಿರಬೇಕು. ಬ್ಲ್ಯಾಕ್ ಸಾಯಿಲ್ಸ್ಗಳಲ್ಲಿ ನೈಟ್ರೋಜನ್, ಫಾಸ್ಫರಸ್ನ ಡಿಫಿಷಿಯನ್ಸಿ ಇರುತ್ತೆ. ಐರನ್, ಲೈಮ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಇವು ಹೆಚ್ಚಿನದಾಗಿರುತ್ತೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಇನ್ಹೆರೆಂಟ್ ಫರ್ಟಿಲಿಟಿ ಅವಕ್ಕಿರೋದ್ರಿಂದಾಗಿ ಫುಡ್ ಬ್ಯಾಸ್ಕೆಟ್ ಫಾರ್ ಮೆನಿ ಕಂಟ್ರೀಸ್ ಆಗಿ ಅವು ಕಾರ್ಯ ಮಾಡ್ತಿದೆ. ಹಾಗೆಯೇ ಗ್ಲೋಬಲ್ ಫುಡ್ ಸಪ್ಲೈಗೆ ವೆರಿ ಎಸೆನ್ಷಿಯಲ್ ಅಂತ ಕೂಡ ಅವು ಗುರುತಿಸ್ಕೊಳ್ಳುತ್ತೆ. ಮುಂದಿನ ಆರ್ಟಿಕಲ್ ಸೈಕ್ಲೋನ್ ಮ್ಯಾಂಡಮಸ್ಗೆ ಕುರಿತಂತೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಫಿಸಿಕಲ್ ಜಿಯೋಗ್ರಫಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ಡಿಸೆಂಬರ್ 8ರ ನಂತರ ತಮಿಳುನಾಡು ಮತ್ತು ಪುದುಚೇರಿ ಕೋಸ್ಟ್ಗಳನ್ನು ಒಂದು ಸೈಕ್ಲೋನ್ ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿ ರಿಪೋರ್ಟ್ ಮಾಡಲಾಗಿತ್ತು. ಆ ಸೈಕ್ಲೋನ್ ಮಾಂಡಸ್ ಅನ್ನುವಂಥ ಹೆಸರನ್ನು ಇಡಲಾಗಿದೆ. ಮಾಂಡಸ್ ಅನ್ನುವಂಥದ್ದು ಒಂದು ಸ್ಲೋ ಮೂವಿಂಗ್ ಸೈಕ್ಲೋನ್ ಆಗಿದ್ದು ಆಫನ್ ಇದು ಸಾಕಷ್ಟು ಮಾಯಿಶ್ಚರನ್ನು ಅಬ್ಸರ್ವ್ ಮಾಡುತ್ತೆ ಮತ್ತು ಹ್ಯೂಮಂಗಸ್ ಅಮೌಂಟ್ ಆಫ್ ರೈನ್ಫಾಲನ್ನು ಕ್ಯಾರಿ ಮಾಡುತ್ತೆ. ಹಾಗೆಯೇ ವಿಂಡ್ ಸ್ಪೀಡ್ಸ್ಗಳಲ್ಲಿ ಸ್ಟ್ರೆಂತನ್ನು ಕೂಡ ಗೈನ್ ಮಾಡುತ್ತೆ. ವಿಂಡ್ ಸ್ಪೀಡ್ಸ್ನ ಫಾರ್ಮ್ನಲ್ಲಿ ಸ್ಟ್ರೆಂತನ್ನು ಗೈನ್ ಮಾಡುವಂಥದ್ದು. ಈ ನೇಮನ್ನು ಯಾವ ಕಂಟ್ರಿ ನೀಡ್ತು ಅನ್ನುವಂಥದ್ದು ಕೂಡ ನಮಗೆ ಬಹುಮುಖ್ಯ ಆಗುತ್ತೆ ಪ್ರಿಲಿಮ್ಸ್ ಮತ್ತು KPSC ಪರೀಕ್ಷೆಗಳಿಗೆ. ಮಾಂಡಸ್ ಅನ್ನುವಂಥ ಹೆಸರು ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ಬಂದಿರತಕ್ಕಂಥದ್ದು. ಇಂಡಿಯನ್ ಮೆಟ್ರಾಲಜಿಕಲ್ ಡೆವಲಪ್ಮೆಂಟ್ನವರು ಕೂಡ ಈ ಒಂದು ಪ್ರೆಡಿಕ್ಟ್ ಮಾಡಿದ್ದಾರೆ ಸ್ಟಾರ್ಮ್ ಸಿಸ್ಟಮ್ ಮೇ ಮೂವ್ ಇನ್ ದಿ ವೆಸ್ಟ್ ಆ್ಯಂಡ್ ನಾರ್ತ್ ವೆಸ್ಟ್ ವರ್ಲ್ಡ್ ಡೈರೆಕ್ಷನ್ಸ್ ಅಂತ ಹೇಳಿ. ಇದರ ಹಿನ್ನೆಲೆಯಲ್ಲಿ ನಾವು ಯಾವ ಕಂಟ್ರಿ ಈ ನೇಮನ್ನು ನೀಡುತ್ತು ಮತ್ತು ಎಲ್ಲಿ ಯಾವ ರಾಜ್ಯಗಳಿಗೆ ಇದು ಇಂಪ್ಯಾಕ್ಟನ್ನು ಉಂಟು ಮಾಡ್ತಾ ಇದೆ ಇದನ್ನು ತಿಳ್ಕೊಳ್ಬೇಕು. ಮತ್ತು ಬೇಸಿಕಲಿ ನಾವು ಸೈಕ್ಲೋನ್ ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ಸ್ಟ್ಯಾಟಿಕ್ ಪೋರ್ಷನಲ್ಲಿ ಸ್ಟ್ರಾಂಗ್ ಇರಬೇಕಾಗುತ್ತೆ. ಇದರ ಬಗ್ಗೆ ನೀವು ಅಧ್ಯಯನ ಮಾಡಿ.
ಮುಂದಿನ ಆರ್ಟಿಕಲ್ ಇ ಸಂಜೀವಿನಿ ಅನ್ನುವಂಥ ಇನಿಷಿಯೇಟಿವ್ನ ಕುರಿತಂತೆ. ಇದು ನ್ಯಾಷನಲ್ ಟೆಲಿಮೆಡಿಸಿನ್ ಸರ್ವಿಸ್ ಆಫ್ ಇಂಡಿಯಾ ಕೂಡ ಆಗಿದೆ ಇ ಸಂಜೀವಿನಿ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಹೆಲ್ತ್ ಅನ್ನುವಂಥ ಸಬ್ಜೆಕ್ಟ್ನ ಅಡಿಯಲ್ಲಿ ಓದ್ಕೊಳ್ಬೋದು. ನ್ಯಾಷನಲ್ ಟೆಲಿಮೆಡಿಸಿನ್ ಸರ್ವಿಸ್ ಆಫ್ ಇಂಡಿಯಾ ಅಥವಾ ಇದನ್ನು ಶಾರ್ಟ್ ಫಾರ್ಮ್ನಲ್ಲಿ ಇ ಸಂಜೀವಿನಿ ಅನ್ನುವಂಥ ಮತ್ತೊಂದು ಹೆಸರನ್ನು ಕೂಡ ನೀಡಲಾಗಿದೆ. ಇದನ್ನು ಈ ಸಂಜೀವಿನಿ ಅನ್ನುವಂಥದ್ದು 8 crore ಟೆಲಿ ಕನ್ಸಲ್ಟೇಷನ್ಸ್ಗಳನ್ನು ಈಗ ಅಚೀವ್ ಮಾಡಿದೆ. ಅದರ ಹಿನ್ನೆಲೆಯಲ್ಲಿ ಇದನ್ನು ಚರ್ಚೆ ಮಾಡ್ತಿದ್ದೇವೆ. ಕಳೆದ 5 ವಾರಗಳಲ್ಲಿ 1 ಕೋಟಿಗೂ ಹೆಚ್ಚು ಕನ್ಸಲ್ಟೇಷನ್ಸ್ಗಳನ್ನು ಕೂಡ ರಿಜಿಸ್ಟರ್ ಮಾಡಿಕೊಂಡಿದೆ. ಹಾಗಾಗಿ ಈ ಸಂಜೀವಿನಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಇದೊಂದು ನ್ಯಾಷನಲ್ ಡಾಕ್ಟರ್ ಟು ಡಾಕ್ಟರ್ ಟೆಲಿಮೆಡಿಸಿನ್ ಸರ್ವಿಸ್ ಆಗಿದ್ದು, ಇದು ಆಲ್ಟರ್ನೇಟಿವನ್ನು ಕನ್ವೆನ್ಷನಲ್ ಫಿಸಿಕಲ್ ಕನ್ಸಲ್ಟೇಷನ್ಸ್ಗಳೇನಿದ್ವು ಅವುಗಳಿಗೆ ನೀಡೋದಕ್ಕೆ ಕಾರ್ಯ ಮಾಡ್ತಾ ಇದೆ. ಡಿಜಿಟಲ್ ಪ್ಲಾಟ್ಫಾರ್ಮ್ನ ಮುಖಾಂತರವಾಗಿ ಒಂದು ಆಲ್ಟರ್ನೇಟಿವ್ ಆಗಿ ಕಾರ್ಯ ಮಾಡುತ್ತೆ ಕನ್ವೆನ್ಷನಲ್ ಫಿಸಿಕಲ್ ಕನ್ಸಲ್ಟೇಷನ್ಸ್ಗಳಿಗೆ. ಈ ಸಂಜೀವಿನಿ ಅನ್ನುವಂಥದ್ದು ಒಂದು ಕೊಹೆಸಿವ್ ಪಾರ್ಟ್ ಆಗಿದೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಹೆಲ್ತ್ ಮಿಷನ್ನ ಅಡಿಯಲ್ಲಿ. ಇದು ಅದಕ್ಕೆ ಒಂದು ಕೊಹೆಸಿವ್ ಪಾರ್ಟ್ ಆಗಿರ್ತಕ್ಕಂಥದ್ದು. 45,000 ಆಯುಷ್ಮಾನ್ ಭಾರತ್ ಹೆಲ್ತ್ ಮಿಷನ್ ಐಡಿಸ್ಗಳೇನಿದೆ ಇವು ಕೂಡ ಈಗಾಗಲೇ ಈ ಸಂಜೀವಿನಿಯ ಅಪ್ಲಿಕೇಶನ್ ಅಡಿಯಲ್ಲಿ ಜನರೇಟ್ ಆಗಿರ್ತಕ್ಕಂಥದ್ದು. 10 ಸ್ಟೇಟ್ಸ್ಗಳಲ್ಲಿ ಈ ಪ್ಲ್ಯಾಟ್ಫಾರ್ಮ್ ಬಳಕೆ ಆಗ್ತಾ ಇದ್ದು. ಆಂಧ್ರ ಪ್ರದೇಶ್, ವೆಸ್ಟ್ ಬೆಂಗಾಲ್, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಬಿಹಾರ್, ತೆಲಂಗಾಣ, ಗುಜರಾತ್ ಇವೆಲ್ಲವೂ ಕೂಡ ಲೀಡಿಂಗ್ 10 ಸ್ಟೇಟ್ಸ್ಗಳಾಗಿದೆ ಈ ಪ್ಲ್ಯಾಟ್ಫಾರ್ಮನ್ನು ಬಳಕೆ ಮಾಡ್ತಾ ಇರೋದ್ರಲ್ಲಿ. ಇನ್ನು ಇದರ ಅಡಿಯಲ್ಲಿ 2 ವೆಹಿಕಲ್ಸ್ಗಳನ್ನು ಕಾಣಬಹುದು. ಒಂದು ಆಯುಷ್ಮಾನ್ ಭಾರತ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ABHWCs ಪ್ರೋಗ್ರಾಮ್ ಅನ್ನುವಂಥದ್ದು, ಮತ್ತೊಂದು ಇ ಸಂಜೀವಿನಿ OPD. ಇದು ಬೋತ್ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾಸ್ಗಳಿಗೆ ಕ್ಯಾಟರ್ ಮಾಡುತ್ತೆ ಈ ಸಂಜೀವಿನಿ OPD ಅನ್ನುವಂಥದ್ದು. ಇದರ ಮಹತ್ವ ಏನು ಅಂತ ಅಂದರೆ ಈ ಪ್ಲ್ಯಾಟ್ಫಾರ್ಮ್ಸ್ಗಳು ಜನಗಳಿಗೆ ಗೇಮ್ ಚೇಂಜರ್ನ ರೀತಿಯಲ್ಲಿ ಕಾರ್ಯ ಮಾಡುತ್ತೆ, ಮುಖ್ಯವಾಗಿ ರೂರಲ್ ಏರಿಯಾಸ್ಗಳಲ್ಲಿ. ಬಿಕಾಸ್ ಅವ್ರಿಗೆ ಆ್ಯಕ್ಸಸ್ ಅನ್ನುವಂಥದ್ದು ಮೆಡಿಕಲ್ ಸ್ಪೆಷಲಿಸ್ಟ್ಸ್ಗಳಿಗೆ ಸಿಟೀಸ್ಗಳಲ್ಲಿ ಸ್ಪೆಷಲಿಸ್ಟ್ಗಳು ಇರೋದ್ರಿಂದಾಗಿ ಆ್ಯಕ್ಸಸ್ ಇರೋದಿಲ್ಲ. ಇಂಥವರಿಗೆ ಬಹುಮುಖ್ಯವಾಗಿ ಇದು ಕಾರ್ಯ ಮಾಡುತ್ತೆ. ಹಾಗೆಯೇ ಟೈಮ್ ಆ್ಯಂಡ್ ಕಾಸ್ಟನ್ನು ಸೇವ್ ಮಾಡುತ್ತೆ ಮತ್ತು ಗೌರ್ಮೆಂಟಿನ ವಿಷನ್ ಏನಿದೆ ಡಿಜಿಟಲ್ ಇಂಡಿಯಾ ಅನ್ನುವಂಥದ್ದು ಅದರೊಟ್ಟಿಗೆ ಇದು ಇನ್ಲೈನ್ ಆಗಿರ್ತಕ್ಕಂಥದ್ದು. ಇನ್ನು COVID-19 ಅಂತ ಸಿಚುಯೇಷನ್ಸ್ಗಳನ್ನು ಟ್ಯಾಕಲ್ ಮಾಡೋದಕ್ಕೆ ಅದು ಕೂಡ ಡಿಜಿಟಲ್ ಮೂಲದಲ್ಲಿ ಇದು ಬಹುಮುಖ್ಯವಾದಂಥ ಒಂದು ಅಂಶ ಆಗುತ್ತೆ. ಮುಂದಿನ ಆರ್ಟಿಕಲ್ RBIನ ಮಾನಿಟರಿ ಪಾಲಿಸಿ ರಿವ್ಯೂನ ಕುರಿತಂತೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಮಾನಿಟರಿ ಪಾಲಿಸಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಆ್ಯಂಡ್ NBFCs ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾನಿಟರಿ ಪಾಲಿಸಿ ಕಮಿಟಿ ಅನ್ನುವಂಥದ್ದು ತನ್ನ ಲೇಟೆಸ್ಟ್ ರಿವ್ಯೂ ಆಫ್ ದಿ ಮಾನಿಟರಿ ಪಾಲಿಸಿಯನ್ನು ಈಗ ಅನ್ವೇಲ್ ಮಾಡಿರ್ತಕ್ಕಂಥದ್ದು. RBI ತಿಳಿಸ್ತಾ ಇದೆ ಗ್ರೋತ್ ಪ್ರಾಸ್ಪೆಕ್ಟ್ಸ್ ಅಕ್ರಾಸ್ ದಿ ವರ್ಲ್ಡ್ ಅನ್ನುವಂಥದ್ದು ಡ್ಯಾಂಪನ್ ಆಗ್ತಾ ಇದೆ, ಹಾಳಾಗ್ತಾ ಇದೆ. ಫಿನಾನ್ಷಿಯಲ್ ಮಾರ್ಕೆಟ್ಸ್ಗಳು ನರ್ವಸ್ ಆಗಿಯೇ ಉಳಿತಾ ಇದೆ ಮತ್ತು ಹೈ ವಾಲಟಾಲಿಟಿ ಮತ್ತು ಪ್ರೈಸ್ ಸ್ವಿಂಗ್ಸ್ನಿಂದ ಕ್ಯಾರೆಕ್ಟರೈಸ್ ಆಗಿದೆ ಅನ್ನುವಂಥದ್ದನ್ನು. ಹಾಗಾದರೆ ಈ ಒಂದು ರಿವ್ಯೂವಿನ ಹೈಲೈಟ್ಸ್ಗಳನ್ನು ತಿಳ್ಕೊಳ್ಳೋದೇ ಆದರೆ GDP ಗ್ರೋತ್ ಫೋರ್ಕ್ಯಾಸ್ಟನ್ನು ಈಗ ತಿಳಿಸಿದೆ. MPC ತನ್ನ GDP ಗ್ರೋತ್ ಫೋರ್ಕ್ಯಾಸ್ಟನ್ನು ಈ ಹಿಂದೆ 7% ಅಂತೇನು ನೀಡಿತ್ತು 2022-23 ಸಾಲಿಗೆ. ಅದನ್ನು ಕಡಿಮೆ ಮಾಡಿ ಈಗ 6.8% ಅಂತ ಹೇಳಿ ತಿಳಿಸ್ತಾ ಇದೆ. ಹಾಗೆಯೇ ವರ್ಲ್ಡ್ ಬ್ಯಾಂಕ್ ಅನ್ನುವಂಥದ್ದು ಭಾರತದ ಗ್ರೋತ್ ಫೋರ್ಕ್ಯಾಸ್ಟನ್ನು ಈ ಹಿಂದೆ 6.5% ಅಂತ ಹೇಳಿ ತಿಳಿಸಿ ಈಗ 6.9% ಅಂತ ಹೇಳಿ ತನ್ನ ರೀಸೆಂಟ್ ಫೋರ್ಕ್ಯಾಸ್ಟ್ನಲ್ಲಿ ಇನ್ಕ್ರೀಸ್ ಮಾಡಿದರೆ, ಭಾರತದೇ ಆದಂಥ ಸೆಂಟ್ರಲ್ ಬ್ಯಾಂಕ್ 7%ನಿಂದ 6.8%ಗೆ ಇಳಿಕೆ ಮಾಡಿರ್ತಕ್ಕಂಥದ್ದು. ಇನ್ನು ರಿಯಲ್ GDP ಗ್ರೋತನ್ನು 7.1% ಅಂತ ಹೇಳಿ 2022-24ರ ಮೊದಲ ಕ್ವಾರ್ಟರ್ನಲ್ಲಿ 7.1%, ಎರಡನೇ ಕ್ವಾರ್ಟರ್ನಲ್ಲಿ 5.9%ನಷ್ಟು ರಿಯಲ್ GDP ಗ್ರೋತ್ ಆಗುತ್ತೆ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಇನ್ಫ್ಲೇಷನ್ ಮತ್ತು ಇಂಟ್ರೆಸ್ಟ್ ರೇಟ್ನ ವಿಚಾರಕ್ಕೆ ಬಂದರೆ ಫೋರ್ಕ್ಯಾಸ್ಟ್ ಫಾರ್ ಹೆಡ್ಲೈನ್ ಇನ್ಫ್ಲೇಷನನ್ನು ಮೇಂಟೈನ್ ಮಾಡಿಕೊಂಡಿದೆ. ಅದೇ ರೀತಿಯಾಗಿ ಫಿನಾನ್ಷಿಯಲ್ ಇಯರ್ 22-23ಗೆ 6.7%ನಲ್ಲಿ ಇದನ್ನು ಮೇಂಟೈನ್ ಮಾಡ್ತಾ ಇದೆ. ಹಾಗೆಯೇ RBI ಅನ್ನುವಂಥದ್ದು ಹೆಡ್ಲೈನ್ ಇನ್ಫ್ಲೇಷನ್ ಮೋರ್ ದ್ಯಾನ್ 6% ಉಳಿಯುತ್ತೆ ನೆಕ್ಸ್ಟ್ 15 ಸ್ಟ್ರೈಟ್ ಮಂತ್ಸ್ಗಳಿಗೆ ಅಂತ ಹೇಳಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಈವನ್ ಆಫ್ಟರ್ ದಟ್ 4% ಲೆವೆಲನ್ನು ನಾವು ಹಿಟ್ ಮಾಡಬೇಕು ಅಂತಂದರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಅಂತ ಹೇಳಿ RBI ತಿಳಿಸ್ತಾ ಇದೆ. ಇನ್ನು ರೆಪೋ ರೇಟ್ನ ವಿಚಾರಕ್ಕೆ ಬಂದರೆ 35 ಬೇಸಿಸ್ ಪಾಯಿಂಟ್ಸ್ಗಳನ್ನು ಇನ್ಕ್ರೀಸ್ ಮಾಡಿ 6.25%ಗೆ ತಂದು ನಿಲ್ಲಿಸಿದೆ. ಹಾಗೆ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ SDF ಅನ್ನುವಂಥದ್ದು ಕೂಡ ಈಗ SDF ಕೂಡ 6%ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ಮಾನಿಟರಿ ಪಾಲಿಸಿ ಫ್ರೇಮ್ವರ್ಕ್ ಅಂದರೆ ಏನು ಅಂತ ಹೇಳಿ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳೋದೇ ಆದರೆ 2016ರ ಮೇನಲ್ಲಿ RBI ಆ್ಯಕ್ಟನ್ನು ತಿದ್ದುಪಡಿ ಮಾಡಿ ಲೆಜಿಸ್ಲೇಟಿವ್ ಮ್ಯಾಂಡೇಟ್ ಒಂದನ್ನು ನೀಡಲಾಯಿತು ಸೆಂಟ್ರಲ್ ಬ್ಯಾಂಕಿಗೆ ಕಂಟ್ರಿಯ ಮಾನಿಟರಿ ಪಾಲಿಸಿ ಫ್ರೇಮ್ವರ್ಕನ್ನು ಆಪ್ರೇಟ್ ಮಾಡಲಿಕ್ಕೆ. ಇದರ ಮುಖ್ಯ ಉದ್ದೇಶ ಅಂದರೆ ಪಾಲಿಸಿ ರೇಟನ್ನು ಸೆಟಪ್ ಮಾಡುವಂಥದ್ದು, ಹಾಗೆಯೇ ಕರೆಂಟ್ ಆ್ಯಂಡ್ ಎವಾಲ್ವಿಂಗ್ ಮ್ಯಾಕ್ರೋ ಎಕನಾಮಿಕ್ ಸಿಚುಯೇಷನನ್ನು ಅಸೆಸ್ ಮಾಡುವಂಥದ್ದು, ಹಾಗೆಯೇ ಈ ಮಾರ್ಕೆಟ್ನಲ್ಲಿನ ಮನಿ
ಲಿಕ್ವಿಡಿಟಿಯನ್ನು ಮಾಡ್ಯುಲೇಷನ್ ಮಾಡೋದಕ್ಕೆ ಅಂಥೇಳಿ ಈ ರೆಪೋ ರೇಟನ್ನು ದರಗಳನ್ನು ಬದಲಾಯಿಸುವಂಥ ಒಂದು ಪವರ್ ಈಗ RBIಗೆ ಈ ಮೂಲಕ ಎಕ್ಸಿಕ್ಯೂಟ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಮಾನಿಟರಿ ಪಾಲಿಸಿ ಕಮಿಟಿಯ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋದೇ ಆದರೆ 1934ರ RBI ಆ್ಯಕ್ಟನ್ನು 2016ರಲ್ಲಿ ತಿದ್ದುಪಡಿ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಅನ್ನುವಂಥದ್ದು 6 ಮಂದಿ ಸದಸ್ಯರನ್ನುಳ್ಳಂಥ ಮಾನಿಟರಿ ಪಾಲಿಸಿ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತು. ಇದರ ಮುಖ್ಯ ಉದ್ದೇಶ ಅಂತ ಅಂದರೆ ಪಾಲಿಸಿ ರೇಟ್ಸ್ಗಳನ್ನು ಇನ್ಫ್ಲೇಷನ್ ಟಾರ್ಗೆಟನ್ನು ಅಚೀವ್ ಮಾಡೋದಕ್ಕೆ ಬೇಕಾಗುವಂಥ ಪಾಲಿಸಿ ರೇಟ್ಸ್ಗಳನ್ನು MPC ಅನ್ನುವಂಥದ್ದು ನಿರ್ಧಾರ ಮಾಡುತ್ತೆ. ಡಿಸಿಷನ್ ಆಫ್ ದಿ MPC ಅನ್ನುವಂಥದ್ದು ಬ್ಯಾಂಕ್ನ ಮೇಲೆ ಬೈಂಡಿಂಗ್ ಆಗಿ ಕೂಡ ಇರುತ್ತೆ, ಬ್ಯಾಂಕ್ಸ್ಗಳ ಮೇಲೆ. ಇದಿಷ್ಟು ಮಾಹಿತಿ ನಮಗೆ ತಿಳಿದಿರಲಿ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.